ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ಸಿನ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಬಹಳ ದಿವಸಗಳಿಂದ ಸ್ವಲ್ಪ ವರ್ಕ್ ಲೋಡ್ ಇರೋದ್ರಿಂದ ಹಾಗೂ ಆರೋಗ್ಯದ ಸಮಸ್ಯೆಯಿಂದ ನಿಮ್ಮ ಮುಂದೆ ಯಾವುದೇ ಒಂದು ವಿಡಿಯೋನ ನನ್ನ ಕೈಯಿಂದ ತರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ ಸ್ನೇಹಿತರೆ. ಇವತ್ತಿನ ಒಂದು ವಿಚಾರ ಏನು ಅಂದರೆ, ಬಹಳಷ್ಟು ಜನ ನಮ್ಮ ಸ್ನೇಹಿತರು ಈ ಸೌತ್ ಸ್ಟೆಪ್ ಅಂತ ಬರುತ್ತೆ ಇವಾಗ ಸದ್ಯ. ಒಂದು ಏನು ಅಂದರೆ, ಸದ್ಯ ಈ ಡಿ ಜೆ ಸಾಂಗ್ಗಳಿಗೆ ಯಾವುದೇ ಹಾಡುಗಳಿಗೆ ಆಯಿತು, ಈ ಸೌತ್ ಇಂಡಿಯನ್ ಸ್ಟೈಲ್ ಏನು ಬೀಟ್ಸ್ ಏನಿದಾವಲ್ಲ, ಟಪಾಂಗುಚಿ ರಿದಮ್ಸ್ ಅಂತಾರೆ, ಅದು ಎಲ್ಲದರಲ್ಲಿನೂ ಬಹಳಷ್ಟು ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನಾವು ಕಾಂಟ್ಯಾಕ್ಟಲ್ಲಿ ಒಂದು GBR ಲೂಪ್ಸಿನ ಒಂದು ಲೈಬ್ರರಿ ಬರುತ್ತೆ, ಸೌತ್ ಸ್ಟೆಪ್ ಅಂತ ಬರುತ್ತೆ ಸ್ನೇಹಿತರೆ. ಅದನ್ನು ನಾವು ಹೇಗೆ ನಮ್ಮ ಒಂದು ಏನು ಪೆನ್ಸಿಲ್ ಟೂಲ್ನ ಸಹಾಯದಿಂದ ನಾವು ಒಂದು ರಿದಮನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಇದರಲ್ಲಿ ನಾನು ನಿಮಗೊಂದು ಲೈವ್ ಡೆಮಾನ್ಸ್ಟ್ರೇಷನು ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಿರೋದು ಸೌತ್ ಸ್ಟೆಪ್ ಅಂತ. ಇದನ್ನು ನಾವು ಕಾಂಟ್ಯಾಕ್ಟ್ ಪ್ಲೇಯರಲ್ಲಿ ಲೋಡ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ, ಈ ಥರ ಇದೇನು ಸ್ಯಾಂಪಲ್ ಟೋನನ್ನು ಕೊಡುತ್ತೆ. ನಾವು ಅವಾಗ ಏನು ಮಾಡ್ಕೋಬೇಕು ಅಂದರೆ, ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ. ಒಂದು ಪ್ಯಾಟ್ರನ್ನು ಟೈಪ್ 1 ಅಂತ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ, C4 ಅಂತ ಏನಿರುತ್ತಲ್ಲ, C4ಅಲ್ಲಿ ಯೂಶ್ವಲಿ ನಿಮಗೆ ಏನು ಬೋಲ್ಗಳು, ಯಾವ ಬೋಲ್ಗಳು ಏನೇನು ನುಡಿತವೆ ಅಂತ ಗೊತ್ತಾಗಲಿಲ್ಲ ಅಂದರೆ ಸ್ನೇಹಿತರೆ, ನೀವು GBRloops.comಗೆ ಹೋದ್ರಿ ಅಂದರೆ ಅವರು ಒಂದು ಡೆಮಾನ್ಸ್ಟ್ರೇಷನ್ ವಿಡಿಯೋವನ್ನು ಕೊಟ್ಟಿದ್ದಾರೆ. ಅದನ್ನು ಕನ್ನಡದಲ್ಲಿ ನಾನು ತರೋದಕ್ಕೆ, ಯಾಕಂದರೆ ಬಹಳಷ್ಟು ಜನರಿಗೆ ಒಂದು ಏನು ಈ ಹಿಂದಿಯ ಒಂದು ಸಮಸ್ಯೆ ಆದ್ರೂ ಸಹ ಅವರಿಗೂ ಇದು ಅರ್ಥ ಆಗಲಿ ಅಂಥೇಳಿ ಈ ಟ್ಯುಟೋರಿಯಲ್ಲು ನಿಮಗಾಗಿ ತರ್ತಿದ್ದೀನಿ. ಇವಾಗ ಸುಮ್ಮನೆ ನೀವೇ ಒಂದು ಕನ್ಸಿಡರ್ ಇದನ್ನೇ, ಈ ಉದಾಹರಣೆಗೆ ಈ ಟಪಾಂಗುಚಿ ರಿದಮಲ್ಲಿ ಜಗ್ಗಣಕ್ಕಣ ನಕ್ಕಣಕ್ಕಣ ಇಷ್ಟಿರ್ತವೆ ಅಂದ್ಕೊಳ್ರಿ. ಇದನ್ನು ಝ ಅಂತ ತಿಳ್ಕೊಳ್ರಿ, C4. ಆಮೇಲೆ ಗಾಗೆ ನಾವು ನೋಡೋಣ, ಇದನ್ನು ಪ್ಲೇಬ್ಯಾಕ್ ಕ್ಲಿಕ್ ಹಾಕೊಳ್ಳೋಣ. ಆಯಿತು. ಆಮೇಲೆ ಜಗ್ಗ ನಕಣ ಅಂದರೆ C# ಆದಮೇಲೆ Fಗೆ ಆಮೇಲೆ 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 ನೆಕ್ಸ್ಟು F#. ಎಲ್ಲ ಸ್ಯಾಂಪಲ್ ಟೋನ್ಗಳು ಏನೇನಿದ್ದಾವೆ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಎಲ್ಲವನ್ನೂ ಯೂಸ್ ಮಾಡಿಬಿಟ್ಟು ಒಂದು ಪ್ಯಾಟ್ರನನ್ನು ಮಾಡ್ತೀನಿ. ಹೀಗೆ ನಾವು ಏನು ಮಾಡಿದ್ವಿ ಅಂದರೆ, ಒಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ವಿ ಅಂದ್ಕೊಳ್ರಿ. ನೋಡೋಣ.
ಈಗ ಇದನ್ನು ನಾವೇನು ಮಾಡೋಣ, ಟೈಪ್ 1 ರೆಂಡರ್ ಆ್ಯಂಡ್ ರಿಪ್ಲೇಸ್ ಅಂತ ಮಾಡ್ಕೊಳ್ಳೋಣ. ಇಲ್ಲಿ ವ್ರ್ಯಾಪ್ ರಿಮೈಂಡರ್ ಅಂತ ಮಾಡ್ಕೊಂಬಿಟ್ಟು ರೀಸ್ಯಾಂಪ್ಲಿಂಗ್ ಕ್ವಾಲಿಟಿನ ಮ್ಯಾಕ್ಸಿಮಮ್ ಇಟ್ಕೊಳ್ಳೋಣ, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಯಾವತ್ತು ಈ ಪರ್ಕಷನ್ಸ್ ಅವನ್ನೆಲ್ಲ ಸ್ಟೀರಿಯೋದಲ್ಲಿ ನಾವು 24 ಬಿಟ್ನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಡಬಲ್ ಕ್ಲಿಕ್ ಮಾಡಿ 1ನೇ ಚಾನಲ್ಗೆ ಅಸೈನ್ ಮಾಡ್ಕೊಳ್ಳೋಣ. ಇವಾಗ ಟೈಪ್ 1 ಆಯಿತು ಅಂದ್ಕೊಳ್ಳಿ. ಇದನ್ನು ಇವಾಗ ನೆಕ್ಸ್ಟು ನಾವು ಮಿಡಿ ಟೈಪ್ 1 ಏನು ಮಾಡ್ಕೊಂಡಿವಿ ಅದನ್ನು ರೀನೇಮ್ ಮಾಡಿಬಿಟ್ಟು ಟೈಪ್ 2 ಅಂತ ಮಾಡೋಣ. ಟೈಪ್ 2 ಅಂತ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಪ್ಲೇಯರಲ್ಲಿ ನೆಕ್ಸ್ಟ್ ಯಾವುದಿದೆ ಇದರಲ್ಲಿ ಪರ್ಕಷನ್ 1 ಅಂತ ಅದನ್ನು ನೆಕ್ಸ್ಟನ್ನು ಇದು ಮಾಡಿಕೊಂಡ್ರೆ ಅದು ಯಾವ ಥರ ನಡೆಯುತ್ತೆ ಅಂತ ನೋಡೋಣ. ಓಕೆ, ಈ ಒಂದು ಲೇಯರನ್ನು ನಾವೇನು ಮಾಡೋಣ, ಇವಾಗ ಟೈಪ್ 2ನ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡೋಣ. ಈಗ ಕೇಳೋಣ. ಓಕೆ, ಇದನ್ನು ಸಹ ನಾನೇನು ಮಾಡ್ತೀನಿ, ರೆಂಡರ್ ಆ್ಯಂಡ್ ರೀಪ್ಲೇಸ್ ಅಂತ ಸೇಮ್ ಸೆಟ್ಟಿಂಗ್ ಇಟ್ಕೊಂಡು ಮಾಡ್ತೀನಿ. ಇದನ್ನು ನಾನೇನು ಮಾಡ್ತೀನಿ, 2ನೇ ಒಂದು ಟ್ರ್ಯಾಕಿಗೆ ಅಸೈನ್ ಮಾಡ್ಕೊಳ್ತೀನಿ. ಆಮೇಲೆ ಈ ಎಲ್ಲ ನಾವೇನು ಲೂಪ್ಸನ್ನು ಮಾಡ್ತೀವಲ್ಲ, ನಾನು ಸ್ಟ್ರೆಚ್ ಪ್ರೋ ಅಂತ ಮಾಡ್ಕೊಳ್ತೀನಿ. ಯಾಕಂದರೆ ಇನ್ ಕೇಸ್ ನಮ್ಮ ಸಾಂಗಿನ ಟೆಂಪೋ ಏನಾದರೂ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೂ ಅದು ಅದಕ್ಕೆ ಮ್ಯಾಚ್ ಆಗಬೇಕು. ಅದಕ್ಕಾಗಿ ಎಲ್ಲದನ್ನು ಸ್ಟ್ರೆಚ್ ಪ್ರೋ ಅಂತ ಮಾಡ್ಕೊಳ್ತೀನಿ. ಸ್ವಲ್ಪ ಇದರಲ್ಲಿ ಮಿಕ್ಸರಲ್ಲಿ ಹೋಗ್ಬಿಟ್ಟು ಏನು ಮಾಡೋಣ ಅಂದರೆ 1 ಮತ್ತು 2ಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳೋಣ. ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಒಂದು 16 ಲೆಫ್ಟು 16 ರೈಟ್ ಮಾಡಿಕೊಂಡ್ರೆ 2 ಸ್ವಲ್ಪ ಸರಿ ಆಗ್ತದೆ. ಓಕೆ, ಇವಾಗ ನಾವೇನು ಮಾಡೋಣ ಅಂದರೆ ನೆಕ್ಸ್ಟು ಯಾವ ಲೇಯರ್ ನಮಗೆ ಸಿಗುತ್ತೆ ಅಂತ ಮತ್ತೆ ಇದನ್ನು ಹೋಗ್ಬಿಟ್ಟು ನಾವು ರೀನೇಮ್ ಮಾಡ್ಕೊಳ್ಳೋಣ. ಟೈಪ್ 3 ಅಂತ ಮಾಡ್ಕೊಳ್ಳೋಣ, ಆದರೆ ಕನ್ಫ್ಯೂಷನ್ ಆಗೋಲ್ಲ. ಮಾಡಿಕೊಂಡು ಕಾಂಟ್ಯಾಕ್ಟ್ ಪ್ಲೇಯರ್ ಓಪನ್ ಮಾಡಿಕೊಂಡು ಮತ್ತೆ ಇದು ಇಲ್ಲಿ ಹೋಗ್ಬಿಟ್ಟು 3ನೇ ಒಂದು ಸ್ಯಾಂಪಲ್ ಟೋನ್ ಹಾಕ್ಕೊಳ್ಳೋಣ. ಇದೇನೋ ನನಗೆ ಸರಿ ಅನ್ನಿಸ್ತಿಲ್ಲ, ಇದನ್ನು ಬಿಟ್ಟು ಹಾಕ್ತೀನಿ. ಇದನ್ನು ನಾನು ಬಿಟ್ಟು ಹಾಕ್ತೀನಿ. ಇವಾಗ ಇದು ಬಂದರೆ ಯಾವ ಥರ ನಡೆಯುತ್ತೆ ಅದು. ಓಕೆ, ಈ ಥರ ನೀವು ಪ್ಯಾಟ್ರನ್ ಮೋಡಿಗೆ ಹೋಗ್ಬಿಟ್ಟು ಆ ಟೋನ್ಗಳನ್ನು ಟೆಸ್ಟ್ ಮಾಡ್ಕೋಬೋದು. ಇವಾಗ ಪರ್ಕಷನ್ 6. ಓಕೆ, ಇದು ನೋಡೋಣ ಇದ್ರ ಜೊತೆಗೆ ಕೇಳಿದಾಗ ಹೆಂಗೆ ಅನಿಸುತ್ತೆ ಅಂತೇಳಿ. ನಿಮಗೇನಾದರೂ ಟೋನು ನಿಮ್ಮ ಶ್ರುತಿಗೆ, ನಿಮ್ಮ ಹಾಡಿನ ಒಂದು ಶ್ರುತಿಗೆ ಅದನ್ನು ಮ್ಯಾಚ್ ಮಾಡ್ಕೋಬೇಕಂದ್ರೆ ಈ ಟ್ಯೂನಿಂಗ್ನಲ್ಲಿ ನೀವು ಆ ಶ್ರುತಿನ ಒಂದು FL ಕೀನೋ ಏನೋ ಕೀಬೋರ್ಡ್ನ ಸಹಾಯದಿಂದ ನೀವು ಅಲ್ಲಿ ಟ್ಯೂನನ್ನು ಮಾಡ್ಕೋಬೋದು ಸ್ನೇಹಿತರೆ. ಈಗ ಈ ಟೋನನ್ನು ಸಹ ನಾನು ಏನು ಮಾಡ್ತೀನಿ ಅಂದರೆ ರೆಂಡರ್ ಆ್ಯಂಡ್ ರಿಪ್ಲೇಸ್ ಅಂತ ಮಾಡ್ತೀನಿ. ಅದೇ ಸೇಮ್ ಸೆಟ್ಟಿಂಗ್ ಒಂದು ಇಟ್ಕೊಂಡ್ಬಿಟ್ಟು ಇದನ್ನು ನಾನು ಚಾನಲ್ ನಂಬರ್ 3ಗೆ ಅಸೈನ್ ಮಾಡ್ತೀನಿ. ಮಾಡಿಬಿಟ್ಟು ಇದನ್ನು ಸ್ಟ್ರೆಚ್ ಪ್ರೋ ಅಂತ ಮಾಡ್ತೀನಿ. ಯಾಕಂದರೆ ಇನ್ ಕೇಸ್ ನಾವು ಆಮೇಲೆ ಲೂಪ್ಸನ್ನ ನಮ್ಮ ಸಾಂಗಿನ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡ್ಕೋಬೇಕಂದ್ರೆ ಅದು ಸಹಕಾರಿ ಆಗುತ್ತೆ ನಮಗೆ. ಉದಾಹರಣೆಗೆ ನೋಡಿ, ಇವಾಗ 142 ಇದೆ ಅಂದ್ಕೊಳ್ರಿ. ನೋಡಿ, ಈಗ ನಾನು ಇದನ್ನೇ ಟೈಪ್ ಇನ್ ವ್ಯಾಲ್ಯೂ 152 ಮಾಡಿದೆ ಅಂದ್ಕೊಳ್ರಿ ಉದಾಹರಣೆಗೆ. ಅದು ಅದ್ರ ತಕ್ಕಂತೆ ಓಕೆ 160 ಮಾಡೋಣ. 160 ಟೆಂಪೋಗೆ ತಕ್ಕಂತೆ ನೀವೆಲ್ಲ ನಿಮ್ಮ ಲೂಪ್ಸ್ಗಳನ್ನೇನಾದರೂ ಸ್ಟ್ರೆಚ್ ಪ್ರೋ ಮಾಡಿದರೆ ನಿಮ್ಮ ಟೆಂಪೋವನ್ನು ಆಮೇಲೆ ನೀವು ಬದಲಾವಣೆ ಮಾಡ್ಕೋಬೋದು. ಉದಾಹರಣೆಗೆ 96 ಮಾಡಿದರೆ ಓಕೆ, ಅದಕ್ಕಾಗಿಯೇ ನಾನು ಎಲ್ಲದನ್ನು ಸ್ಟ್ರೆಚ್ ಪ್ರೋ ಅಂತ ಮಾಡಿಕೊಂಡೆ. 142 ಇಡೋಣ ಒರಿಜಿನಲ್ಲು. ಈಗ ನೆಕ್ಸ್ಟು ಅದರ ಜೊತೆಗೆ ಲೇಯರಲ್ಲಿ ಮತ್ತೆ ಯಾವುದು ಕೊಟ್ಟಿದ್ದಾರೆ ನೋಡೋಣ, ಮುಂದೆ ನೋಡೋಣ.
ಓಕೆ, ಇದು ಚೆನ್ನಾಗಿ ಅನ್ನಿಸ್ತಿದೆ. ಇದರ ಒಂದು ಲೇಯರನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ನೀವು ಈ ಸೌತ್ ಸ್ಟೆಪ್ನ ಆಮೇಲೆ ಅವರು ಸಹ ಕೆಲವು ಮಿಡಿ ಫೈಲ್ಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ನೀವು ಬಳಸ್ಕೊಂಬಿಟ್ಟು ನೀವು ಈ ಏನು ಸೌತ್ ಬೀಟ್ಗಳನ್ನು ನಿಮ್ಮ ಒಂದು ಸಾಂಗ್ಗಳಲ್ಲಿ ಲೂಪ್ ಕ್ರಿಯೇಷನ್ ಮಾಡ್ಕೋಬೋದು ಸ್ನೇಹಿತರೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮ್ಯೂಸಿಕ್ ಪ್ರೊಡಕ್ಷನ್ ಸಂಬಂಧಿತ ಮಾಹಿತಿಗಾಗಿ ದಯವಿಟ್ಟು ನಾಯಕ್ ಸಿನ್ಹಾ ಮ್ಯೂಸಿಕ್ ಪ್ರೊಡಕ್ಷನ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಕರ್ನಾಟಕ ಮಾತೆ, ಜೈ ಸೇವಾಲಾಲ್.